ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ಏನಂದ್ರಿ ಹೆಲ್ತ್ ಟಿಪ್ಸ್ ಬಗ್ಗೆ ರೀ. ನಮ್ಮ ಮನೆಯಲ್ಲಿ ಹೋದಾಗ ನನಗೊಂದು ಬುಕ್ ಸಿಕ್ತು ರೀ, ಹೀಲ್ ಯುವರ್ ಗಟ್ ಆ್ಯಂಡ್ ಎಮೋಷನ್ ಹೀಲ್ ಯುವರ್ ಮೈಂಡ್ ಅಂತ ಹೇಳಿ. ನಿಮ್ಮ ಹೊಟ್ಟೆಯನ್ನು ನೀವು ಸ್ವಚ್ಛ ಇಟ್ಕೊಂಡಿದ್ದೇ ಆದರೆ ನಿಮ್ಮ ಮನಸ್ಸನ್ನು ಕೂಡ ಸ್ವಚ್ಛ ಆಕೈತೆ. ಆ ಬುಕ್ನಲ್ಲಿ ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಐತ್ರಿ ಅದು. ಆ ಬುಕ್ನಾಗ ಭಾಳ ವಿಶೇಷವಾಗಿ ಏನು ಹೇಳ್ಯಾರಂದ್ರಿ, ಈ ಗಟ್ ಅಂದ್ರೆ ಏನು ರೀ, ಹೊಟ್ಟೆ. ಈ ಹೊಟ್ಟೆ ಮತ್ತು ಮನಸ್ಸು ಪೂರ ಡೈರೆಕ್ಟ್ ಕನೆಕ್ಷನ್ ಐತಿ ಅಂತ ಹೇಳ್ತಾರೆ ಅವರು. ಅಂದರೆ ನಿಮ್ಮದು ಹೊಟ್ಟೆ ಸ್ವಚ್ಛ ಇತ್ತಂದ್ರೆ ನಿಮಗೆ ಯಾವ ರೋಗನೂ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಆಯುರ್ವೇದಿಕನ್ನು ಏನು ಮಾಡಿರಿ ನೀವು ಫಾಲೋ ಮಾಡಿರಿ ಅಂತ ಹೇಳ್ತಾರೆ. ಆಯುರ್ವೇದ ಏನೈತ್ರಿ, ಅದ್ರದ್ದು ನಿಮಗೆ ಲೇಟಾಗಿ ಅದ್ರ ಪರಿಣಾಮ ಸಿಗ್ತೈತ್ರಿ, ಆದ್ರೆ ಅದು ಶಾಶ್ವತ ಪರಿಣಾಮ. ಈಗ ನಾವು ಅಲೋಪತಿಗೆ ಯಾವಾಗ ಶಿಫ್ಟ್ ಆಗ್ಬೇಕ್ರಿ, ನಮಗೆ ಭಾಳ ಅದೇನೈತಿ ಅಂದರೆ ಕ್ರಾನಿಕ್ ಐತಿ. ಈಗ ಒಮ್ಮೆ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ನಾ ಆಯುರ್ವೇದಿಕ್ ಹೋಗ್ತೇನೆ ಅಂದ್ರೆ ಬರಲ್ಲ. ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ನಾ ಆಯುರ್ವೇದಿಕ್ ಹೋಗ್ತೇನೆ ಅಂದ್ರೆ ಬರಲ್ಲ. ನಮಗೆ ಕ್ಯಾನ್ಸರ್ ಐತಿ ಆಯುರ್ವೇದಿಕ್ ಹೋಗ್ತೀವಿ ಅಂದ್ರೆ ಬರಲ್ಲ. ಭಾಳ ಅತಿಯಾಗಿ ಹೋದಾಗ ನಾವು ಏನ್ರಿ ಆಯುರ್ವೇದ ಫಾಲೋ ಮಾಡೋಕೆ ಆಗೋದಿಲ್ಲ ರೀ. ಆಯುರ್ವೇದ ಏನಂದ್ರೆ ಡಿಸೀಸೇ ಬರಬಾರ್ದು, ರೋಗ ಬರಬಾರ್ದು. ಅದಕ್ಕೆ ಪ್ರಿಕಾಷನ್, ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ಮಾಡುವಂಥದ್ದನ್ನು ಅವರು ಆಯುರ್ವೇದ ಹೇಳ್ತಾರೆ. ಅವ್ರು ಅಕ್ಕೋರ ಆ ಬುಕ್ನಲ್ಲಿ ಏನು ಚಂದ ಬರ್ದಾರೆ ಅಂದ್ರೆ, ಅವ್ರಿಗೆ ಯಾಕೆ ಆ ಬುಕ್ ಬರಿಬೇಕಾಯ್ತು ಅಂದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ಒಂದಾದ್ಮೇಲೆ ಒಂದು ರೋಗಗಳು ಬರಾಕತ್ತವ್ರಿ. ಮೊದಲು ಅವರಿಗೆ ಏನ್ರಿ ಎದೆಯೊಳಗೆ ಗಂಟು ಆಕತ್ರಿ. 1 ಆಪ್ರೇಷನ್ ಮಾಡ್ಕೊಂಡ್ರಿ, 2 ಆಪ್ರೇಷನ್ ಮಾಡ್ಕೊಂಡ್ರಿ, 3 ಆಪ್ರೇಷನ್ ಮಾಡ್ಕೊಂಡ್ರಿ. ನಮ್ಮ ಎದೆಯೊಳಗೆ ರೀ 3 ಆಪ್ರೇಷನ್ ಆದ್ಕೊಳ್ಳಿ ಗಂಟು ಫೈಬ್ರಾಯ್ಡ್ ಆದ್ಕೊಳ್ಳಿ ಅವ್ರು ರಗಡ್ ಹೋತು. ಗಂಟು ಯಾಕಾಗತ್ತೋ ತಿಳಿಯವಾತು. ಆಪ್ರೇಷನ್ ಮೇಲೆ ಆಪ್ರೇಷನ್ ಒಟ್ಟು ತಿಳಿಲಿಲ್ಲ ಅವ್ರಿಗೆ. ಆಮೇಲೆ ಸೈನಸ್ ಬಂತ್ರಿ, ಆಮೇಲೆ ಹೊಟ್ಟೆ ಪ್ರಾಬ್ಲಮ್ ಬಂತ್ರಿ, ಆಮೇಲೆ ಶುಗರ್ BP ಸೇರ್ತ್ರಿ, ಆಮೇಲೆ ಅವ್ರಿಗೆ ಕ್ಯಾನ್ಸರ್ ಅನ್ನೋದು ಬಂತ್ರಿ. ರಗಡಾಗ ಹೋಗಿ ಸಾಯ್ಬೇಕು ಅನ್ನೋಷ್ಟು ಪೊಸಿಷನ್ ಇದ್ದಾಗ ಅವ್ರಿಗೆ ಗೊತ್ತಾಗಿಲ್ರಿ. ಅವ್ರು ಹೇಳಿದ್ರು ನನಗೆ ಎದೆಯೊಳಗೆ ಗಂಟು ಯಾಕೆ ಹಾಕಿತ್ತು ಅಂದ್ರೆ ಅವ್ರ ಸ್ಪ್ರೇ ಹೊಡ್ಕೋತಿದ್ರಂತ್ರಿ. ಈಗ ಬಾಡಿ ಸ್ಪ್ರೇ ಅಂತ ಬಂದಾಗ ಗೊತ್ತೈತ್ರಿ, ಆ ಬಾಡಿ ಸ್ಪ್ರೇ ಒಳಗೆ ಅಲ್ಯೂಮಿನಿಯಂ ಇರ್ತೈತಂತ್ರಿ. ಆ ಸ್ಪ್ರೇ ಅವ್ರು ಏನು ಹೇಳ್ತಾರೆ ಅಂದ್ರೆ, ಈ ಚರ್ಮ ಹೆಂಗೈತಂದ್ರೆ ಈ ಚರ್ಮದಲ್ಲಿ ನಾವು ಏನೇನು ಹಾಕ್ತೀವಿ ಅದು ಒಳಗೆ ಅಬ್ಸಾರ್ಬ್ ಮಾಡ್ತೈತಂತ. ಅದಕ್ಕೆ ಅವ್ರು ಅಕ್ಕೋರು ಏನು ಹೇಳ್ತಾರೆ ಅಂದರೆ, ಸ್ಕಿನ್ನಿಗೆ ನೀವು ಏನು ಅಪ್ಲೈ ಮಾಡ್ಕೋಬೇಕಂದ್ರೆ ಯಾವುದನ್ನು ನೀವು ತಿಂತಿರಲ್ಲ ಅದನ್ನು ಅಪ್ಲೈ ಮಾಡಿರಿ. ಯಾವುದು ತಿನ್ನುವಂಥ ವಸ್ತು ಐತೆ ಅದನ್ನಟ್ಟೆ ಈ ಸ್ಕಿನ್ನಿಗೆ ಹಚ್ಚಿರಿ. ಯಾವುದು ತಿನ್ನಲಾರ್ದ ವಸ್ತು ಐತೆ ಅದನ್ನು ಯಾಕೆ ಹಚ್ತೀರಿ ಅಂತಾರೆ ಅವ್ರು. ಯಾಕಂದ್ರೆ ಈ ಸ್ಕಿನ್ ಏನೈತಿ ಪೂರ ಅಬ್ಸಾರ್ಬ್ ಮಾಡ್ಕೊ. ನಾವೀಗ ಏನು ಮಾಡ್ತೀವಿ, ಸೇಂಟ್ ಹಚ್ಕೋತೀವಿ. ಮೊದಲು ಏನ್ರಿ ಬಟ್ಟೆಗೆ ಹಚ್ಕೋತಿದ್ವಿ. ಈಗೀಗ ಹೊಸದಾಗಿ ಡಿಯೋಡ್ರೆಂಟ್ ಬಂದೈತ್ರಿ, ಅದು ಮೈಗೆ ಹಚ್ಕೋದ್ರಿ. ಮೈಗೆ ಹಚ್ಕೋತೈತಿ, ನಂದು ದುರ್ಗಂಧ ವಾಸನೆ ಬರ್ತೈತಿ, ಬೆವ್ರ ವಾಸನೆ ಬರ್ತೈತಿ ಅಂತ ಹೇಳಿ ಮೈಗೆ ಹಚ್ಕೊಂಡ್ರಿ. ಅದು ನೋಡಿ ಅದು ಏನು ಕೆಲಸ ಮಾಡಿದ್ರೆ ಅದು ಗೊತ್ತಾಗಿಲ್ರಿ ಅವ್ರಿಗೆ. ಯಾಕೆ ನನಗೆ ಹಂಗೆ ಫೈಬ್ರಾಯ್ಡ್ ಆಗತ್ತೋ, ಯಾಕೆ ನನಗೆ ಸಿಸ್ಟ್ ಆಗತ್ತೋ, ಯಾಕೆ ನನಗೆ ಎದೆಯೋಗಿ ಗಂಟು ಆಗತ್ತೋ. ನೀವು ಕೂಡ ನಮಗೆ ಬಾಬಾನ ಮನೆಯೊಳಗೂ ಕೂಡ ಅಕ್ಕೋರು ಏನು ಹೇಳ್ತಾರೆ ಅಂದರೆ, ನೀವು ಪ್ರತಿದಿನ ನಮ್ಮ ಎದೆ ಭಾಗವನ್ನು ನಾವು ಚೆಕ್ ಮಾಡ್ಕೋತಿರ್ಬೇಕ್ರಿ, ಗಂಟಾಗ್ಯಾವೋ ಇಲ್ಲೋ. ಭಾಳ ಜನರಿಗೆ ಗೊತ್ತಿಲ್ಲರಿ. ಈಗ ಅನೇಕರ ಮಾತೇರು ಗೊತ್ತೇ ಇರೋದಿಲ್ಲರಿ, ಗಂಟಾಗ್ಬಿಡ್ತಾವೆ ಅದನ್ನು ಆಪ್ರೇಷನ್ ಮಾಡ್ಕೋತಾರೆ. ಮತ್ತು ಆಪ್ರೇಷನ್ ಮಾಡ್ಕೊಂಡ್ರೆ ಕಡಿಮೆ ಆಕೈತೆ ಅಂತೀರನ್ನ ಅನ್ನಕ್ಕೆ ಹೋಗ್ಬೇಡ್ರಿ, ಮತ್ತು ಗಂಟು ಆಗುವನ ರೀ. ಯಾಕಂದ್ರೆ ಅದಕ್ಕೆ ಕಾರಣ ನಮ್ಮ ಮಾನಸಿಕನೂ ಐತ್ರಿ. ಒಂದು ಅವ್ರ ಅಕ್ಕೋರು ಹೇಳ್ತಾರೆ ನಾ ಸೇಂಟ್ ಹಚ್ಕೋತಿದ್ನಿ ಅಂತ ಹೇಳ್ತಿದ್ರು. ಅದಕ್ಕೆ ನೀವು ಯಾರು ಸೇಂಟ್ ಹಚ್ಕೋತೀರಿ, ಮೈಗೆ ಹಚ್ಕೋತೀರಿ, ಅವನ್ನೆಲ್ಲ ಏನು ಮಾಡಿರಿ, ಬಿಟ್ಬಿಡ್ರಿ. ಯಾಕಂದ್ರೆ ಅದು ಅಲ್ಯೂಮಿನಿಯಂ ಅಂದ್ರೆ ಅವ್ರು ಏನಂತಾರೆ ಅಂದರೆ, ಈ ಸ್ಕಿನ್ನನ್ಯಾಗ ನೀವು ಏನನ್ನ ಅಂದರೆ ಸ್ಕಿನ್ ಉಸಿರಾಡ್ತೈತಂತ್ರಿ. ಆದರೆ ಮೊದಲು ನಮಗೆ ಏನೋ ಒಂದು ಹೊರಗಡೆ ಇರುವಂಥ ವೈರಸ್ಗೆ ಅಟ್ಯಾಕ್ ಆಗೋದೇ ಎದರಿಂದ ರೀ, ಫಸ್ಟ್ ಸ್ಕಿನ್ ಥ್ರೂನ ಹೋಗ್ತೈತಿ ಅಂತಾರೆ. ಅದಕ್ಕೆ ಈ ಸ್ಕಿನ್ನಿಗೆ ನಿಮಗೆ ಏನು ತಿನ್ನುವಂಗೈತಲ್ಲ ಅದನ್ನಷ್ಟೇ ಹಾಕ್ರಿ ಅಂತ ಹೇಳ್ತಾರೆ. ಈಗ ಮುಂದಿನ ಎಪಿಸೋಡ್ನಾಗ ನಾವು ಏನು ಮಾಡೋಣ್ರಿ, ಒಂದೊಂದು ಭಾಗಗಳ ಬಗ್ಗೆ ನೋಡ್ಕೊಂಡು. ಯಾಕಂದ್ರೆ ನನಗೆ ಯಾಕೆ ಈ ಮಾತು ನಿಮಗೆ ಹೇಳ್ಬೇಕಂತ ಇಷ್ಟಪಡ್ತೇನೆ ಅಂದರೆ, ನಮ್ಮ ಆರೋಗ್ಯ ಚಂದ ಇತ್ತಂದ್ರೆ ಉಳ್ಕಿದ್ದು ಚಂದ ರೀ. ನಿಮ್ಮ ಆರೋಗ್ಯನ ಚಂದ ಇರಲಿಲ್ಲ, ನೀವು ದವಾಖಾನಿಗೆ ಹೋಗಾಕತ್ರಿ ಅಂದ್ರೆ ನೀವು ಎಲ್ಲ ದುಡ್ಡು ಏನು ನೀವು ಸೇವ್ ಮಾಡ್ಕೊಂಡಿರ್ತೀರಿ ಅದನ್ನೆಲ್ಲ ವೇಸ್ಟ್ ಆಕೈತ್ರಿ. ಈ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ. ಈ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂದ್ರೆ ನೀವು ಏನು ಸೇವಾ ಮಾಡೋಕ್ಕೂ ಆಗೋದಿಲ್ಲ, ನೀವು ಯೋಗ ಮಾಡೋಕ್ಕೂ ಆಗೋದಿಲ್ಲ. ನಾ ಯಾಕೆ ಈ ಬುಕ್ಕನ್ನು ನನಗೆ ಯಾಕೆ ಇಷ್ಟ ಆಯಿತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ ರೀ. ಅದು ಯಾಕೆ ನಾನು ಒಂದು ಯೂಟ್ಯೂಬ್ನಾಗ ನೀವು ನೋಡಿರಬೇಕು, ಕೇಳಿರಬೇಕು, ಹೇಗೆ ನನ್ನ ವೇಟನ್ನು ರೆಡ್ಯೂಸ್ ಮಾಡಿದೆ ಅಂತ ಒಂದು ಯೂಟ್ಯೂಬ್ ಮಾಡಿದ್ದೀನಿ, ನೋಡಿದ್ದಕ್ಕೆ ಕೇಳಿರ್ಬೇಕು ರೀ. ಅದ್ರಾಗೂ ಆಲ್ಮೋಸ್ಟ್ ನಾ ಹೇಳ್ರಿ. ಆದರೆ ಈ ಬುಕ್ನಾಗ ಅವ್ರು ಏನು ಹೇಳಿದ್ರೆ ಅದನ್ನು ನಿಮಗೆ ಹೇಳ್ತೇನೆ ರೀ. ನಾ ಯಾಕೆ ಸ್ಟಾರ್ಟ್ ಮಾಡಿದೆ, ಆ ಬುಕ್ ನನಗೆ ಯಾಕೆ ಇಂಟ್ರೆಸ್ಟ್ ಬರುತ್ತೆ ಹೇಳ್ತೀನಿ ಕೇಳ್ರಿ. ನನಗೆ ಸೋರಾಸಿಸ್ ಪ್ರಾಬ್ಲಮ್ ಐತ್ರಿ. ಸೋರಾಸಿಸ್ ಅಂದ್ರೆ ಚರ್ಮ ರೋಗ.
ಅದಕ್ಕೆ ಏನಿಲ್ಲ ಅಂದ್ರೆ ಔಷಧ ಇಲ್ರಿ ಅಲೋಪತಿ ಒಳಗೆ, ಅದೇನ್ರಿ ಕಾಯಂ ಇರುವುದು. ಏನಪ್ಪ ಸೋರಾಸಿಸ್, ರಗಡ್ ಸ್ಕಿನ್ ಡಿಸೀಸ್ ಅದಾವ್ರಿ. ಸ್ಕಿನ್ ಡಿಸೀಸ್ ಬರೋದ ಮೇನ್ ಕಾರಣದಿಂದ ನಮ್ಮ ಹೊಟ್ಟೆ, ಅವ್ರು ಏನು ಹೇಳ್ತಾರೆ 90% ನಮ್ದು ಎಲ್ಲ ಹೊಟ್ಟಿನಿಂದ. ಹೊಟ್ಟೆ ಸ್ವಚ್ಛ ಇಲ್ಲಾರ್ದಕ್ಕನ ಎಲ್ಲ ರೋಗಗಳು ಬರ್ತಾವ್ರಿ. ಈಗ ಪಸ್ ಅನ್ರಿ, ನೆಗಡಿ ಅನ್ರಿ, ಗಂಟ್ಲು ಅನ್ರಿ. ನಮ್ಮ ರಾಜಶೇಖರ್ ಅನ್ನೋರು ನನಗೆ ಒಂದು ಮಾತು ಯಾವಾಗಲೂ ಕೇಳಿಸ್ತಿತ್ತು ರೀ. ಅವ್ರು ರಾಜಶೇಖರ್ ಅನ್ನೋ ಒಂದು ಮಾತು ಯಾವಾಗಲೂ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದ್ರೆ, ನೆಗಡಿ ಬಂದೈತೆ ಅಂದ್ರೆ ಅಕ್ಕೋರು ಹೊಟ್ಟೆ ಸ್ವಚ್ಛ ಆಗಿಲ್ಲ, ಗಂಟ್ಲು ಕೆರ್ಸಾತೈತೆ ಅಂದ್ರೆ ನಿಮ್ದು ಹೊಟ್ಟೆ ಸ್ವಚ್ಛ ಆಗಿಲ್ಲ. ನಾವೇನು ಮಾಡ್ತೇವೆ ರೀ, ಗಂಟ್ಲು ಕೆರ್ಸಾಕತ್ತು, ನೆಗಡಿ ಗರ್ಸಾಕತ್ತು ಅಂತ ಜ್ವರ ಬಂದು ಅಂದ್ರೆ ಆಗ ಕಫ ತುಂಬತಂದ್ರೆ ಅರ್ಥ ಏನು ಮಾಡ್ತೇವೆ, ಹೋಗಿ ಅಲೋಪತಿಗೆ ಹೋಗ್ತೇವೆ ರೀ, ಗುಳಿಗೆ ನುಂಗ್ತೇವೆ. ಯಾಕಂದ್ರೆ ಅಲೋಪತಿಗೆ ಯಾಕೆ ಚೂಸ್ ಮಾಡ್ತೇವೆ ಅಂದ್ರೆ ಪಾಠಕ್ಕೆ ನಾವು ಒಂದು 2 ದಿವಸ ಎದ್ದು ಬಿಡ್ಬೇಕು. ಅದು ಒಳಗೆ ಏನು ಬೇಕಾದ್ರು ಮಾಡಲಿ, ಒಳಗಿನ 2 ದಿವಸನಾಗ ಎದ್ದು ಬಿಡ್ಬೇಕು ಆರಾಮಾತ. ಇದೇನ್ರಿ ಡಾಕ್ಟರ್ ಏನ್ರಿ ಆಯುರ್ವೇದ ಕೊಟ್ಟ ಕಡಿಮೆ ಆವತ್ತೆ ಬಿಟ್ಟು ಬಿಡ್ತೀವಿ ರೀ, ಆ ಡಾಕ್ಟರ್ನ ಬಿಟ್ಟು ಬಿಡ್ತೀವಿ ರೀ, ಮತ್ತು ಬೇರೆ ಕಡೆ ಹೋಗಿ ಶಿಫ್ಟ್ ಆಗ್ತೇವೆ ರೀ. ಕರೆ ನೋಡ್ರಿ, ಅಲೋಪತಿಲಿ ಟ್ಯಾಬ್ಲೆಟ್ಲಿ ಏನು ಮಾಡ್ತೈತೆ ಅಂದ್ರೆ ರೀ, ಅವ್ರ ಅಕ್ಕೋರು ಹೇಳ್ತಾರೆ, ನಮ್ಮ ಹೊಟ್ಟೆ ನಮ್ಮ ದೇಹನ ರೀ ಬ್ಯಾಕ್ಟೀರಿಯಾದಿಂದ ತಯಾರಾಗೈತದ. ಪೂರ ನಮ್ಮ ದೇಹ ತುಂಬ ಎಲ್ಲ ಬುಚ್ಚು ಹುಳುಗಳು ಅದಾವ್ರದ್ದು. 1 ಕಿಲೋ ಬ್ಯಾಕ್ಟೀರಿಯಾ ಬರೀ ಹೊಟ್ಟೆಯಾಗೆ ಐತ್ರಿ ಅಕ್ಕೋರು. ಹೊಟ್ಟೆ ಒಳಗೆ 1 ಕಿಲೋ ಬ್ಯಾಕ್ಟೀರಿಯಾ ಐತಿ ಅಂದ್ರೆ ಶರೀರ ತುಂಬ 8 ಬ್ಯಾಕ್ಟೀರಿಯಾ ಅದಾವೆ. ನಮ್ಮ ಶರೀರನಾಗ ರೀ 2 ಥರದ ಬ್ಯಾಕ್ಟೀರಿಯಾ ಇರ್ತಾವೆ ರೀ. ಒಂದು 85% ಚಲೋ ಬ್ಯಾಕ್ಟೀರಿಯಾ ಇರ್ತೈತಿ, ಒಂದು 15% ಏನಿರ್ತೈತಿ ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ತಾವೆ ರೀ. ಅವು ಇರಬೇಕಾರಿ, ಅವ್ರು ಇರಬೇಕಾ ಅಂತಾರವ್ರು. ಆದ್ರೆ ಇತರ ಪ್ರಮಾಣ ಹೆಚ್ಚಾತಂದ್ರೆ ಅವು ಏನು ಮಾಡ್ತಾವೆ ಅಂದ್ರೆ 85% ಬ್ಯಾಕ್ಟೀರಿಯಾನ ತಿನ್ನಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾವೆ. ಅವಾಗ ನಮ್ಗೆ ಅನೇಕ ರೋಗಗಳು ಬರಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಈಗ ಆ ಬುಕ್ ಓದ್ಮೇಲೆ ತಿಳಿತ್ರಿ ನನಗೆ ಸೋರಾಸಿಸ್ ಬಂತು ಯಾಕೆ. ನಾವು 10th ಮಟ್ಟ ನಮ್ಮ ಮನೆಯಲ್ಲಿದ್ವಿ ರೀ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫುಲ್ ಎಲ್ಲ ಮ್ಯಾಗಿ, ಮೈದಾ ಹಿಟ್ಟು, ಬರೇ ಮೈದಾ ರೀ. ಯಾಕಂದ್ರೆ ಊಟ ಸೇರ್ತಿರಲ್ರಿ, ಮ್ಯಾಗಿ ರುಚಿ ಹತ್ತಿತ್ರಿ. ಹೋಗೋದೈತಿ ಪಫ್ ತಿನ್ನೋದೈತಿ, ಹೋಗೋದೈತಿ ಬ್ರೆಡ್ ತಿನ್ನೋದೈತಿ, ಹೋಗೋದೈತಿ ಬಣ್ಣ ತಿನ್ನೋದೈತಿ, ಹೋಗೋದೈತಿ ಮ್ಯಾಗಿ ಪ್ಯಾಕೆಟ್ ತರೋದೈತಿ, ಮ್ಯಾಗಿ ಕುಚ್ಕೋದು ತಿನ್ನೋದೈತಿ ರೀ. ಮ್ಯಾಗಿಂದ ಇಟ್ಟು ಪಂಚ್ ಪ್ರಾಣ ರೀ, ತಿಳಿಲೇ ಇಲ್ರಿ ನಮ್ಗೆ. ಫಸ್ಟ್ ಇಯರು ಅದನ್ನ ತಿಂದಿವಿ ರೀ, ಸೆಕೆಂಡ್ ಇಯರು ಅದನ್ನ ತಿಂದಿವಿ ರೀ. ಆಮೇಲೆ ನಾವು ಇಂಜಿನಿಯರಿಂಗ್ ಓದಬೇಕಾದ್ರೂ ಕೂಡ ಅದನ್ನ ಮಾಡೋದೈತಿ, ಚಪಾತಿ ಪಲ್ಯ ಕೊಡ್ತಿದ್ರು ಅದು ಕೂಡ. ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ, ಮೈದಾ ಹಿಟ್ಟು ಮ್ಯಾಗಿ, ಮೈದಾನ ನೀರು ಮಿಕ್ಸ್ ಆತಂದ್ರೆ ಅದು ಗಂಟು ಆದಂಗೆ ಆಕೈತೆ. ನೀವು ಮೈದಾನ ಮತ್ತು ನೀರನ್ನು ಮಿಕ್ಸ್ ಮಾಡಿ ಗಾಡಿಗೆ ಅಂಟಿಸ್ರಿ, ಅದು ಹಂಗೆ ಇರ್ತೈತೆ ರೀ. ಮತ್ತು ಹೊಟ್ಟೆಯಾಗ ಏನು ಮಾಡ್ಬೋದು ರೀ, ಅಕ್ಕೋರು ಅದು ಗಂಟು ಹಂಗೆ ಇರ್ತೈತೆ ರೀ. ಅದು ಅವ್ರು ಏನು ಹೇಳ್ತಾರೆ ಅಂದ್ರೆ ಭಾಳ ಚಂದ ಹೇಳಿದ್ರಿ. ಅದು ಹೊಟ್ಟೆ ಸುತ್ತಲೂ ಒಂದು ಕವರ್ ಇರ್ತೈತಂತ್ರಿ. ಅದಕ್ಕೆ ಅವ್ರು ಹೇಳ್ತಾರು ಲೀಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಲೀಕ್ ಸಿಂಡ್ರೋಮ್ ಅಂದ್ರೆ ಹೊಟ್ಟೆ ಸುತ್ತಲೂ ಒಂದು ಕವರ್ ಇರ್ತೈತಿ, ಆ ಕವರಿಗೆ ತೂತು ಇರ್ತೈತೆ ರೀ ಹೊಟ್ಟೆ ಸುತ್ತಲೂ. ಆ ತೂತಿನಿಂದ ಹೊಟ್ಟೆ ಒಳಗಿಂದ ಏನು ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ರಿ, ಅದೇನು ಬೇಕಲ್ಲ, ಅದು ಬ್ಲಡ್ಡಿಗೆ ಸಪ್ಲೈ ಆಗಿ ನಮಗೆ ಶರೀರಕ್ಕೆಲ್ಲ ತಾಕತ್ತ ಸಿಗ್ತಿರ್ತೈತೆ. ಖರೆ ಇವು ಆಲ್ತು ಫಾಲ್ತು ಹೊರಗಿನ ಚಿಪ್ಸ, ಬಿಸ್ಕಿಟ, ಬಣ್ಣ, ಮೈದಾ ಹಿಟ್ಟದ ಅದನ್ನ ಏನು ಕರ್ದಿದ್ದ ಇವನ್ನೆಲ್ಲ ತಿನ್ನೋದ್ರಿಂದ ಅದು ಹೊಟ್ಟೆ ಸುತ್ತಲೂ ಅದು ಏನು ಕವರ್ ಐತಲ್ರಿ, ಅದೇನು ಮಾಡೋಕೆ ಹಿಡಿತೈತೆ ಅಂದ್ರೆ ತೂತು ಜಾಸ್ತಿ ಮಾಡೋಕೆ ಹಿಡಿತೈತೆ. ತೂತು ಜಾಸ್ತಿ ಆಗಿದ್ದಕ್ಕೆ ರೀ ಅದು ಪಚನ ಆಗ್ಲಾರ್ದಂಥದ್ದು ಅದೆಲ್ಲ ರಕ್ತದಲ್ಲಿ ಹೋಗಕ್ಕೆ ಶುರು ಆಕೈತಿ. ಆ ರಕ್ತದಾಗ ಏನರ ಸೇರ್ಕೋತಂದ್ರೆ ಅದು ಟಾಕ್ಸಿನ್ ಅನ್ಡೈಜೆಸ್ಟೆಡ್ ಅಂದರೆ ಜೀರ್ಣ ಆಗಿಲ್ಲ, ಅದು ಹೋಗಿ ಶರೀರನಾಗ ಏನರ ಸೇರ್ಕೋತಂದ್ರೆ ಇನ್ನು ಆ ಸ್ಕಿನ್ ಥ್ರೂ ಏನು ಮಾಡ್ತೈತಂದ್ರೆ ಹೊರಗೆ ಹಾಕೈತಿ. ಆದ್ರೆ ಹೊರಗೆ ನಾ ಏನರ ಬೆವ್ರು ಬಿಡಲಿಲ್ಲ, ಹೊಲ್ದಾಗ ಕೆಲಸ ಮಾಡಲಿಲ್ಲ, ಮೈದಾ ಹಿಟ್ಟು ತಿನ್ನಕ್ಕೆ ನಾವು ಹೊಲ್ದಾಗ ಕೆಲಸ ಮಾಡ್ಬೇಕ್ರಿ, 10 ಎಕರೆ ಹೊಲ್ದಾಗ ಕೆಲಸ ಮಾಡ್ಬೇಕು, ನಾವಂತೂ ಮಾಡೋಂಗಿಲ್ಲ. ಅದೇನಂತೇವ ಮೈದಾ ಹಿಟ್ಟದ ಫರಾಳ್ಗಳು ಇವನ್ನೆಲ್ಲ ಈಗ ಬಂತು ನೋಡ್ರಿ, ಕರ್ಜಿಕಾಯಿ ಮಾಡಕ್ಕೆ, ಚಕ್ಲಿ ಮಾಡಕ್ಕೆ, ಏನ್ರಿ ಏನು ಬಣ್ಣ್ರಿ, ಏನು ಕೇಕ್ ರೀ, ಬಾಯಾಗ ಹಿಟ್ರೆ ಮೆಲ್ಟ್ ಅಂತ ಹೇಳ್ತೇವೆ. ಬಾಯಾಗ ಹಿಟ್ಟು ಮೆಲ್ಟ್ರೆ ಒಳಗೆ ಹೋಗಿ ಗಚ್ಚ ಬಾಯಾರೇ ಮೆಲ್ಟ್. ಆ ಬಾಯಾಗ ಮೆಲ್ಟ್ ಆಕೈತ್ರಿ, ಹೊಟ್ಟೆ ಹೋಗಿ ಅದೇನಾಗ್ಬಿಡ್ತೈತ್ರಿ, ಅಂಟ್ಕೊಂಡು ಬಿಡ್ತೈತ್ರಿ. ಈಗ ಕೇಳ್ರಿ, ವೆರಿ ಇಂಪಾರ್ಟೆಂಟ್, ನಾವು ಬೆವ್ರು ಬಿಡಂಗಿಲ್ಲ. ಅದು ಟಾಕ್ಸಿನ್ ಏನದ ಆ ಲೀಕ್ ಸಿಂಡ್ರೋಮ್ ಏನು ಕವರ್ದಿಂದ ಏನು ಹೊರಗೆ ಬಂತು ಅದು ರಕ್ತನಾಗ ಸೇರ್ಕೋತೈತೆ. ಆ ರಕ್ತದಿಂದ ಬೆವ್ರ ರೂಪದಿಂದ ಅದು ಹೊರಗೆ ಹೋಗ್ಬೇಕ್ರಿ, ಅದು ಹೊರಗೆ ಹೋಗಂಗಿಲ್ಲ. ಅದಕ್ಕೆ ಅದು ಏನು ಮಾಡಿಬಿಡ್ತೈತ್ರಿ, ದೊಡ್ಡ ಪ್ಯಾಚಸ್ ಆಗಿ ಕುಂಡಿರ್ತೈತಿ. ಅದಕ್ಕೆ ಸೋರಾಸಿಸ್ ಅಂತ ಹೇಳ್ತಾರೆ. ಈಗ ಆ ಸೋರಾಸಿಸೋಗಿ ಏನು ಮಾಡ್ತಿರ್ತೈತೆ ಅಂದ್ರೆ ಆ ಕೆಲಸ ಏನು ಮಾಡ್ತೈತೆ ಅಂದ್ರೆ ನಮ್ಮ ಇಮ್ಯುನಿಟಿನ ಚಲೋದನ್ನು ತಿನ್ನಕ್ಕೆ ಪ್ರಾರಂಭ ಮಾಡಿಬಿಡ್ತೈತಿ. ಅದು ಕ್ಯೂರೇ ಇಲ್ಲ ಅಂತಾರೆ. ಯಾಕಂದ್ರೆ
ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿನ ನಮ್ಮನ್ನು ತಿನ್ನಕ್ಕೆ ಹಿಡಿದು ಬಿಡ್ತೈತೆ ರೀ. ಅದಕ್ಕೆ ಗೊತ್ತಾವತ್ತು ಯಾವುದು ಚಲೋ ಯಾವುದು ಕೆಟ್ಟದ್ದು ಹೇಳಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಆ ಸುತ್ತಲೂ ಏನು ನಮ್ಗೆ ಅದು ಲೀಕ್ ಸಿಂಡ್ರೋಮ್ ಐತಲ್ರಿ, ಅದ್ರಲ್ಲೇನ ನಮ್ಗೆ ಪೈಲ್ಸ್, ಕಾನ್ಸ್ಟಿಪೇಷನ್ ಕೂತವ್ರು ಯಾರು ಹೇಳ್ರಿ, ನೀವು ಒಂದೇ ಸಲ ಮುಂಜಾನೆ ಹೋಗ್ತೀರಿ ಮತ್ತು ಹೋದ ಪೂರ ಸ್ವಚ್ಛ ಬರ್ತೈತಿ. ಹೆಂಗೆ ಸ್ವಚ್ಛ ಆಗಿರ್ಬೇಕಾದ್ರೆ ಅಕ್ಕ ನೀವು ಹಸಿಬೇಕ್ರಿ ಹೊಟ್ಟೆ, ಹಂಗೆ ಯಾರಾದ್ರೂ ಕೈ ಎತ್ತಿದ್ರು ಒಂದೇ ಸಲ ರೀ, ಒಂದೇ ಸಲ ಹೋಗ್ತೀರಿ ಮತ್ತು ಸ್ವಚ್ಛ ಆಗ್ಬೇಕಾ? ಹಂಗಲ್ರಿ, ಬತ್ರಿ ನಾಗರು ಸುಮಾರು ಮತ್ತು ಬತ್ರಿ, ನಾಷ್ಟ ಮಾಡಿ ಮತ್ತು ಬತ್ರಿ, ಹಿಂಗೆ ಯಾರು ಇಲ್ರಿ. ಪೂರ ಸ್ವಚ್ಛ ಆಕೈತ್ರಿ, ಪೂರ ಹಸಿತೈತ್ರಿ ಹೊಟ್ಟೆ. ಹೊಲ್ದಾಗ ಕೆಲಸ ಮಾಡೋರ್ಗೆ ಆಕೈತ್ರಿ, ಕರೆ ಹೊಲ್ದಾಗ ಯಾರು ಕೆಲಸ ಮಾಡಂಗಿಲ್ಲ ನಮ್ಮಂತವ್ರನ್ನ ಅಂತ ಹೇಳ್ತೀನಿ. ಅಂದರೆ ನಂಗೆ ಸೊರಾಸಿಸ್ ಬಂತು ಅದಕ್ಕೆ ಹೇಳ್ತೇವೆ. ಇದಕ್ಕೆ ಮೇನ್ ರೀಸನ್ ರೀ. ಅದಕ್ಕೆ ಔಷಧ ಇಲ್ರಿ, ಅದಕ್ಕೆ ಏನೂ ಮಾಡೋಕ್ಕೂ ಬರೋದಿಲ್ಲ ರೀ. ಕರೆ ಈಗ ನಾನು ನ್ಯಾಚುರೋಪತಿ ಹೋಗೋದ್ರಿಂದ ಇಂಥವನ್ನೆಲ್ಲ ಓದೋದ್ರಿಂದ ನನ್ನ ಆಲ್ಮೋಸ್ಟ್ ಸೊರಾಸಿಸ್, ನನ್ನ ಕೂದಲು ಅದಕ್ಕೆ ಹೋದವು ರೀ. ನನ್ನ ಕೂದಲು ಹೋಗಿದ್ದು ನನ್ನ ತಲೆ ಒಳಗೂ ಸಹಿತ ಸೊರಾಸಿಸ್, ನನ್ನ ತಲೆಯಾಗ ಸೊರಾಸಿಸ್ ಐತೆ ಅಂತ ಹೊಟ್ರಿ. ಅದು ಚರ್ಮ ರೋಗ, ಅಲ್ಲಿ ಅಂಟ್ಕೊಂಗಿಲ್ಲ ರೀ, ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ರೀ. ಕರೆ ಅದೇನು ಮಾಡ್ತೀರಿ, ಕೂದಲು ಓದಿಸ್ತ್ರಿ, ಕಿವಿ ಒಳಗೂ ಆಕೈತ್ರಿ, ಕಿವಿನೂ ಕೆರೆಸ್ತೈತ್ರಿ. ಹಿಂಗೆಲ್ಲ ಆಗೋದ್ರಿಂದ ನನ್ನ ಶಕ್ತಿ ಮೇನ್ ಅಂದರೆ ಇಮ್ಯುನಿಟಿ ಶಕ್ತಿ, ರೋಗ ನಿರೋಧಕ ಶಕ್ತಿನ ಪೂರ ಕಡಿಮೆ ಮಾಡ್ತದೆ. ಅದಕ್ಕೆ ಅನ್ನೋರ ನಾಳಿಂದ ಮುಂದಿನ ಎಪಿಸೋಡ್ದಿಂದ ಪ್ರತಿಯೊಂದು ಅಂಗವನ್ನು ನಾವು, ಯಾಕಂದ್ರೆ ನಾವು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಐತೆ. ಪ್ರತಿಯೊಂದು ಕಣ್ಣಾಗಲಿ, ಒಂದು ಕಿವಿ ಆಗಲಿ, ಒಂದು ಹೇರ್ ಲಾಸ್ ಆಗಲಿ, ಎಲ್ಲದ್ರೂ ಕರೆ ಪರ್ಫೆಕ್ಟ್ ಹೆಂಗೆ ಮಾಡ್ಕೋಬೇಕು ಆಯುರ್ವೇದ ಟಿಪ್ಸ್ ಮೇಲೆ ನೋಡೋಣ್ರಿ. ಅದ್ರ ಫಸ್ಟ್ ನಿಮ್ಮ ಹೊಟ್ಟೆ ಸ್ವಚ್ಛ ಇಟ್ಕೊರಿ. ನಿಮ್ಮ ಹೊಟ್ಟೆ ಸ್ವಚ್ಛ ಇತ್ತು, ನಿಮ್ಗೆ ಬರೆದು ಕೊಡ್ತೀನಿ ರೀ. ನಿಮ್ಮ ನೆಗಡಿ ಬಂದ್ರೆ ಕೇಳ್ರಿ, ನಿಮಗೆ ನೆಗಡಿ ಜ್ವರ ಗಂಟ್ಲು ಬರಂಗಿಲ್ಲ. ನಾ ಯಾವಾಗ ನಂಗೆ ನೆಗಡಿ ಜ್ವರ ಬರ್ತೈತಲ್ರಿ ಅವಾಗ ನಾ ಅನ್ಕೋತೀನಿ ನಂದು ಹೊಟ್ಟೆ ಸ್ವಚ್ಛ ಆಗಿಲ್ಲ. ಇನ್ನು ಎರಡನೇ ಮಾತು, ನಾ ಯಾಕೆ ಚೇಂಜ್ ಆದ್ನಿ ಮತ್ತಂತಂದ್ರೆ ಈ ಮೊಣಕಾಲು ನಂಗೆ ಬಾವು ಬರ್ತೈತ್ರಿ, ಇದು ಒಂದೇ ಕಾಲು ರೀ, ಮತ್ತೆ ಬರೋದಿಲ್ಲ ರೀ. ಅಕ್ಕವ್ರು ಏನು ರೀ ಅದಕ್ಕೆ ಹೇಳಿ 8 kg ವೇಟನ್ನು ರೆಡ್ಯೂಸ್ ಮಾಡಿದ್ನಿ ರೀ, ಯಾಕಂದ್ರೆ ಮೊಣಕಾಲು ಬಾವು ಬರತೈತಿ. ಅದಕ್ಕೆ ಹೇಳ್ಕೊಳ್ಳೆ ನ್ಯಾಚುರೋಪತಿಗೆ ಹೋಗಿ 8 kg ವೇಟನ್ನು ರೆಡ್ಯೂಸ್ ಮಾಡಿರಿ. ಆದರೂ ಕೂಡ ಈಗ ಹೇಳತ್ತೀನಿ ರೀ ನಿಮಗೆ, ಒಂದು 5 ದಿವಸ ಆಯ್ತು ಮತ್ತೆ ಬಾವು ಬಂದೈತ್ರಿ. ಯಾಕೆ ಬಂದೈತಿ? ರೆಡ್ಯೂಸ್ ಮಾಡೇನಿ, ಮತ್ತೆ ರೆಡ್ಯೂಸ್ ಮಾಡ್ಬೇಕನ್ನೋ 1 kg ಏರೈತೇನ ಅದಕ್ಕೆ ಬಂದೈತೆ ಅಂತ ಹಿಂಗೆ ಯೋಚನೆ ಮಾಡಿ ಅವಾಗ ತಿಳಿಯಿತು ಹೊಟ್ಟೆ ಪಚ್ಚನ ಆಗಿ ಮಣ್ಣು ಹೋಳಿಗೆ ಮಾಡಿದ್ರು. ಅಕ್ಕೋರು ಅದನ್ನು ತಿನ್ನಿ, ಶೇಂಗಾ ಹೋಳಿಗೆ ಮಾಡಿದ್ರು, ಅದ್ರಾಗ ಮೈದಾ ಹಿಟ್ಟು ಇತ್ತು, ಅದನ್ನು ತಿನ್ನಿ, ಮನೆಗೆ ಹೋದ ಪುರಿ ಮಾಡಿದ್ರು, ಅದನ್ನು ತಿನ್ನಿ, ಆ ಗಂಟು ಒಳಗೆ ಐತಿ. ಅದಕ್ಕೆ ಇದು ಭಾವ ಬರತೈತಿ. ಎಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ. ಯಾರಿಗೆ ಮೊಣಕಾಲು ಪ್ರಾಬ್ಲಮ್ ಐತಿ ಯಾವಾಗಲೂ ಚೆಕ್ ಮಾಡಿರಿ. ನಿಮಗೆ ಹೊಟ್ಟೆ ಪಚ್ಚನ್ ಇಲ್ಲ, ನಿಮ್ಮದು ಏನೈತಲ್ಲ ಪೂರ ಕ್ಲೆನ್ಸ್ ಆಗುವತ್ರಿ. ಹೊಟ್ಟೆ ಲಾರ್ಜ್ ಇಂಟೆಸ್ಟೈನ್ ಏನೈತಲ್ರಿ 22 ಫೂಟ್ ಐತ್ರಿ. ಯೋಚನೆ ಮಾಡ್ರಿ ಅನ್ನೋರು, 22 ಫೂಟ್ ಐತಿ. ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರ್ಲ 7 ಫೂಟ್ ಐತ್ರಿ. ತಿಂದಿದ್ದು ಹಿಂಗೆ 22 ಫೂಟ್ ಅಂದ್ರೆ ಏನಾಯ್ತು ರೀ? ಇದೆಟ್ಟೈತ್ರಿ ಬಿಲ್ಡಿಂಗ್ ರೀ, ಬರೀ ಇದು 12 ರೀ, 20 ಅಂದ್ರೆ ನೋಡ್ರಿ ಬಿಲ್ಡಿಂಗ್ ಎಷ್ಟೈತಲ್ಲ ಅಷ್ಟು ಕರಳು ಐತ್ರಿ. ಅದ್ರಾಗಿಂದ ಪಾಸ್ ಆಗ್ಬೇಕಂದ್ರೆ ನಾವು ನೀರು ಎಷ್ಟು ಕುಡಿಬೇಕು, ಇಂಥವು ಐಟಮ್ ತಿನ್ನಬಾರ್ದ್ರಿ. ಈಗ ಅಕ್ಕರವ್ರು ಭಾಳ ಚಂದ ಹೇಳ್ತಾರೆ, ಅವ್ರು ಎಂಥ ಐಟಮ್ ನಾವು ತಿನ್ಬೇಕಂದ್ರೆ ಯಾವಾಗಲೂ ಊಟಕ್ಕೆ ಕೂತಾಗ ನೋಡ್ಬೇಕಂದ್ರೆ ಇದು ನನ್ನ ಚಲೋ ಬ್ಯಾಕ್ಟೀರಿಯಾಗ ಊಟ ಮಾಡಿಸ್ತೈತೋ, ಇದು ನನಗೆ ಕೆಟ್ಟ ಬ್ಯಾಕ್ಟೀರಿಯಾಗ ಊಟ ಮಾಡಿಸ್ತೈತೋ. ನಿಮ್ಗೆ ಆಪ್ಷನ್ ಬಿಟ್ಟಿದ್ದು. ಚಿಪ್ಸ್ ಐತ್ರಿ, ಹಪ್ಪಳ ಐತಿ, ಕರ್ಜಿಕಾಯಿ ಬರ್ತಾವೆ, ಇನ್ನು ಚಕ್ಲಿ ಬರ್ತಾವೆ. ಈ ಕಡೆ ಕಾಣತೈತಿ ಹಣ್ಣು, ಈಗ ಸಲಾಡ್, ಕಾಯಿಪಲ್ಲೆ, ರೊಟ್ಟಿ, ಇದು ಕಾಣತೈತಿ. ಇದು ಇಷ್ಟೆಲ್ಲ ನೋಡ್ತೀವಲ್ರಿ, ಇದು ನೋಡ್ರಿ, ಇದನ್ನ ಯಾವುದನ್ನು ಫೀಡ್ ಮಾಡ್ತೈತ್ರಿ, ಇದು ಯಾವುದನ್ನು ತಿನ್ನಿಸ್ತೈತ್ರಿ, ಇದು ಒಳಗಡೆ ಬ್ಯಾಕ್ಟೀರಿಯಾ ಏನು ಕೆಟ್ಟದವಲ್ರಿ ಅದು ಬೇಕಂತಿರ್ತೈತ್ರಿ. ಇದು ಇರ್ತಾವ್ರಿ, ಅವು ಇರಬೇಕ, ಇದ್ರನ್ನ ನಮ್ಗೆ ಡೈಜೆಸ್ಟ್ ಆಕೈತ್ರಿ, ಆಗ್ತದೆ. ಈಗ ಅದೇನು ಕಾಣತೈತಿ ನನಗೆ ಒಳಗೆ ಏನಾಕೈತಿ, ಕ್ರೇವಿಂಗ್ ಆಕೈತಿ, ರುಚಿ ಬರ್ತೈತಿ, ತಿನ್ಬೇಕು ಅನಿಸ್ತೈತಿ. ಅವು ಚಕ್ಲಿ ಮತ್ತು ಶಂಕರಪಾಳೆ ಮತ್ತು ಕರ್ಜಿಕಾಯಿ ಮತ್ತು ಅವ್ನು ನೋಡ್ಕೊಳ್ಳೆ ಹೋಳ್ಗೆ, ಮೈದಾ ಹಿಟ್ಟದ ಹೋಳ್ಗೆ ನೋಡ್ಕೊಳ್ಳೆ ಇದು ಜಗ್ತೈತಿ.
ಈ ಕಡೆ ಹಣ್ಣು ನೋಡ್ತೈತೆ ಅದೇ ಹಣ್ಣು ಹೋದ ಯಾರು ಬದ್ದವ್ರಿಗೆಲ್ಲ ಹೆಚ್ಚು ಹಣ್ಣು ತಿಂತೀರೇನ್ರಿ ಅದು ಹೇಳಿ ಅವ್ರಿಗೆ ಹಣ್ಣು ಹೆಚ್ಚು ಕೊಟ್ಟು ಅವ್ರಿಗೆ ಏನು ಮಾಡಿಬಿಡ್ತೈತಂದ್ರೆ ಅವ್ರಿಗೆ ಹೆಚ್ಚು ಕೊಟ್ಟು ಬಿಟ್ಟು ಅವ್ರಿಗೆ ಮುಗಿಸ್ಬಿಡ್ತೇವ್ರಿ ಇದನ್ನ ಮಾತ್ರ ಒಳಗೆ ಇಟ್ಕೋತೇವೆ ಬೇಕಾಗ್ತೈತಿ ಕುಟುಂಬ ತಿನ್ನಕತ್ತೆ ಹೇಳಿ ಬೇಕಾಗ್ತೈತೆ ಅಂತ ಹೇಳಿ ಅವ್ನು ಇಟ್ಕೊಂಡಿರ್ತೇವ್ರಿ ಈಗ ಕೇಳ್ರಿ ಈಗ ನಿಮ್ಮ ಮೇಲೆ ನೀವು ನೋಡ್ಕೋಬೇಕ್ರೆ ನನಗೆ ಇದು ಕ್ರೇವಿಂಗ್ ಮಾಡತ್ತೈತೆ ಇದು ಕ್ರೇವಿಂಗ್ ಮಾಡತ್ತೈತೆ ಇದು ಕ್ರೇವಿಂಗ್ ಮಾಡತ್ತೈತೆ ಅಂದ್ರೆ ನನ್ನ ಒಳಗೆ ಇತರ ಬ್ಯಾಕ್ಟೀರಿಯಾ ಹೆಚ್ಚದವು ಕೆಟ್ಟ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಹೆಚ್ಚೋದು ಅದಕ್ಕೆ ನನಗೆ ಅದು ತಿನ್ಬೇಕು ಅನ್ಸತ್ತೆ ನನಗೆ ಹಣ್ಣು ತಿನ್ಬೇಕು ಅನ್ಸತ್ತೈತೆ ಅಂದ್ರೆ ಅರ್ಥ ಮಾಡ್ಕೋರಿ ನನಗೆ ಚಲೋ ಬ್ಯಾಕ್ಟೀರಿಯಾ ಅದಾವ ಅಂತ ತಿಳ್ಕೊರಿ ಅದ್ರ ಮೇಲೆ ನೀವು ತಿಳ್ಕೊರಿ ಅದಕ್ಕೆ ತಿನ್ನೋಕ್ಕಿಂತ ಮುಂಚೆ ನಾ ಅದನ್ನು ತಿನ್ಸಾತೇನೆ ರಾವಣನ ತಿನ್ಸಾತೇನೆ ಒಳಗೆ ರಾಮನ್ ತಿನ್ಸಾತೇನೆ ಯೋಚನೆ ಮಾಡಿ ಹಾಕೋರಿ ಅದನ್ನು ಹೆಚ್ಚು ಮಾಡಿದ್ರಿ ಯಾಕಂದ್ರೆ ಒಮ್ಮೆ ಬ್ಯಾಡ್ ಬ್ಯಾಕ್ಟೀರಿಯಾದ ಓವರ್ ಪವರ್ ಆತಂದ್ರೆ ಅದು ಇದನ್ನೂ ತಿನ್ನಕ್ಕೆ ಹಿಡಿತೈತಿ ಆಮೇಲೆ ನಿಮ್ಗೆ ಚಲೋದು ಯಾವುದೂ ರುಚಿ ಹತ್ತಂಗಿಲ್ಲ ಒಬ್ರೊಬ್ರು ಇರ್ತಾರೆ ನೋಡ್ರಿ ಅವ್ರಿಗೆ ಒಂದು 2 ದಿವಸ ಆತಿಲ್ಲ ಕರೆದಿದ್ದು ಬೇಕಾರಿ ಬಜ್ಜಿ ಬೇಕಾ ಶಾಣಿಗೆ ಬೇಕಾ ಏನರ ಬೇಕಾ ಕರ್ದಿದ್ದು ಬೇಕು ಅವ್ರಿಗೆ ಒಟ್ಟು ಅಟ್ರ ಮೇಲೆ ತಿಳ್ಕೊಬೇಕು ಅವ್ರು ಹೊಟ್ಟೆಯೊಳಗೆ ಯಾವ ಬ್ಯಾಕ್ಟೀರಿಯಾ ಹೆಚ್ಚದವ್ರಿ ಹೊಟ್ಟೆಯೊಳಗೆ ಯಾವ ಬ್ಯಾಕ್ಟೀರಿಯಾ ಹೆಚ್ಚದಾವ ಅವ ಬ್ಯಾಕ್ಟೀರಿಯಾ ಹೆಚ್ಚದಾವ ಅದಕ್ಕೆ ಅವ್ರಿಗೆ ಅದ ತಿನ್ನಿಸ್ಬೇಕು ಅನಿಸ್ತೈತಿ ಅದ ತಿನ್ನೋದ್ರಿಂದ ಎಲ್ಲ ರಕ್ತದಲ್ಲಿ ಸಂಚಾರ ಆಕೈತಿ ಅದು ಹೋಗಿ ಜಿಗಿಟಾಗಿ ಕುಂಡಿರ್ತೈತಿ ಅದು ಹೊರಗೂ ಬರಂಗಿಲ್ಲ ರೀ ಮೇನ್ ಆಗಿ ಅದು ಹೊರಗೂ ಬರಂಗಿಲ್ಲ ನೀವು ಏನು ಮಾಡೋರತ್ತೆ ಆಮೇಲೆ ಈಗ ಹೊಸದಾಗಿ ಬಂದವು ಏನ್ರಿ ಕೋಲನ್ ಮಾಡ್ಕೊಂಡು ಅಥವಾ ಬಸ್ತಿ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಏನು ಮಾಡ್ತಾರೆ ಹೊರಗೆ ತೆಗಿತಾರೆ ಮತ್ತು ಇನ್ನೊಂದು ಅವ್ರು ಆಯುರ್ವೇದ ಹೇಳ್ತಾರೆ 1 ವರ್ಷದಲ್ಲಿ 1 ಸಲ ಆದರೂ ಪಂಚಕರ್ಮ ಮಾಡ್ಕೋರಿ ಅಂತ ಹೇಳ್ತಾರೆ ನಾ ಇನ್ನೂ ಮಟ್ಟ ಮಾಡ್ಕೊಂಡಿಲ್ರಿ ನಾ ಮಾಡ್ಕೋಬೇಕನ್ನತ್ತೇನೆ ಅದು ಮಾಡ್ಕೊಂಡು ಆದ್ಮೇಲೆ ನಿಮಗೆ ನನಗೆ ಲಾಭ ಆಗ್ತೈತಲ್ಲ ಅದು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ರೀ ನೀವು ಒಂದು ಅದು ನನಗೆ ಅದು ಅಂದರೆ ನೀವು ಮಾಡ್ಕೋಕೆ ಹಿಂಗೆ ವಯಸ್ಸಾದವ್ರು ಮಾಡ್ಕೋಬೋದು ಹೆಂಗೋ ಏನು ಅಂತದೇನೋ ತುಪ್ಪ ಕುಡಿಸ್ತಾರತ್ರಿ ಅದನ್ನು ಕುಡಿಸ್ತಾರತ್ರಿ ಇದನ್ನು ಕುಡಿಸ್ತಾರತ್ತ ಅದಕ್ಕೆ ಅದನ್ನು ಮಾಡಿ ನೋಡ್ತೀನಿ ರೀ ಫಸ್ಟ್ ನಾ ಟ್ರೈ ಮಾಡ್ತೀನಿ ರೀ ಅಂದ್ರೆ ಟ್ರೈ ಮಾಡಿದಾಗ ನೀವು ಅಂದ್ರೆ ಈಗ ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ರೀ ನಿಮ್ಗೆ ಕರೆ ಹೇಳ್ತೀನಿ ರೀ ಪಂಚಕರ್ಮನ ಈಗ ಕೇಳ್ರಿ ಈಗ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನಾ ಇದು ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡೇನಂದ್ರಿ ಈಗ ನಾನು ಮಣ್ಕಾ ಕೂತ್ರೆ ಇದು ಜಗ್ಗಾಕತ್ತೈತೆ ನೋಡ್ರಿ ಈಗ ಜಗ್ಗಾಕತ್ತೈತೆ ರೀ ನಾನು ಅಂದ್ರೆ ನೀವು ಅಂತಿರ್ಬೇಕು ಸಣ್ಣ ವಯಸ್ಸಿಗಲ್ರಿ ತಿಂದಿದ್ದ ಆಹಾರ ಚಲೋ ಇಲ್ರಿ ಫಸ್ಟ್ ಇಯರ್ದಿಂದ ಹಿಡ್ಕೊಂಡು 5 ವರ್ಷ ಈಗಲ್ರಿ ಅದು ಮೊದ್ಲಿಂದ ಹೇಳ್ತೇನೆ ರೀ ಮೊದ್ಲಿಂದ ಹೊರಗೆ ಹೋಗ್ಬೇಕಲ್ರಿ ಪೂರಾ ಕ್ಲೀನ್ ಅಂದ್ರೆ ಇಷ್ಟ್ರ ಮೇಲೆ ಇಷ್ಟ್ರ ಮೇಲೆ ತಿಳ್ಕೊರಿ ನನಗೆ ಸೋರಾಸಿಸ್ ಆಗ್ತೈತಿ ಅದ್ರ ಅವೆಲ್ಲ ಮ್ಯಾಕ್ ಪ್ಯಾಚಸ್ ಉಳ್ದಾವಂತ ತಿಳ್ಕೊಂಬಿಡ್ರಿ ನನಗೆ ಅದು ಒಳಗಿನ ಕವರ್ ಏನು ಹೊಟ್ಟೆ ಹೊರಗೆ ಕವರ್ ಐತಲ್ಲ ಅದೆಲ್ಲ ತೂತಾಗೈತಿ ಪೂರ ಲೀಕಿ ಸಿಂಡ್ರೋಮ್ ಆಗಿಬಿಟ್ಟೈತಿ ಪೂರ ಅದು ಎಲ್ಲ ಒಳಗಿರೋ ಏನೇನು ತಿಂದಿದ್ದು ಅದೆಲ್ಲ ಏನಾಗ್ಬಿಟ್ಟೈತಿ ಹೊರಗೆ ಬಂದುಬಿಟ್ಟೈತಿ ಹೊರಗೆ ಬಂದ ಸ್ಕಿನ್ ಮೇಲೆ ಬಂದು ಕೂತ್ಬಿಟ್ಟೈತಿ ಅದಕ್ಕೆ ಹೊರಗೆ ಹೋಗ್ಲಾದ ಅದಕ್ಕೆ ಟಾಕ್ಸಿನ್ ಇಟ್ಟು ಹೆಚ್ಚೈತ್ಲ ಬೆವ್ರಲ್ಲೇ ಹೋಗ್ವಾತ್ರಿ ಅದಕ್ಕೆ ಏನು ಮಾಡ್ಬಾರ್ದು ಕುಂಡ್ರಾತೈತ್ರಿ ಅಲ್ಲಿ ಪ್ಯಾಚಸ್ಗಾಗತ್ತೆ ಆಗಿ ಕುಂಡ್ರಾತೈತ್ರಿ ಅದ ಸ್ಕಿನ್ ಡಿಸೀಸ್ ರೀ ಯಾಕೆ ಹೇಳ್ತಾರೆ ಸ್ಕಿನ್ ಡಿಸೀಸ್ ಅದಕ್ಕೆ ಔಷಧಿ ಇಲ್ಲ ಅಂತ ಎಟ್ಟು ಮಾಡ್ರೂ ಹೋಗಂಗಿಲ್ಲ ರೀ ಈ ಕುರ ಅನ್ರಿ ಇವು ಏನನ್ರಿ ಇವು ಎಲ್ಲ ಏನೇನು ಆಗ್ತಾವೆ ನೋಡ್ರಿ ಅದು ಒಂದರಿ ಹಾದಿ ಅದಕ್ಕೆ ಮಾತೇನಂತೀವಿ ರಕ್ತ ಹೊಲಸಾಗೈತ್ರಿ ರಕ್ತ ಕೆಟ್ಟೈತ್ರಿ ರಕ್ತ ಹೆಂಗೆ ಕೆಡ್ತ್ರಿ ನೀವು ತಿಂದಿದ್ದೆಲ್ಲ ರಕ್ತನಾಗ ಹೊಂಟೈತ್ರಿ ಯಾಕಂದ್ರೆ ಜೀರ್ಣ ಅವತ್ತು ಪಚನ ಶಕ್ತಿ ಅವತ್ತು ಮತ್ತು ಅಕ್ಕರು ಇನ್ನೊಂದು ಮಾತು ಹೇಳ್ತಾರೆ ಮಾನಸಿಕ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಮ ಹೊಟ್ಟೆ ಪಚನ ಶಕ್ತಿ ಕಡಿಮೆ ಆಕೈತಾರೆ ಯಾಕಂದ್ರೆ ಇದಕ್ಕೆ ಭಾಳ ಯೋಚನೆ ಮಾಡ್ತಾರೆ ನೋಡ್ರಿ ಒಂದು ಈಟ ಮಾತಿರ್ತೈತೆ ಭಾಳ ಯೋಚನೆ ಮಾಡಿ ಇದಕ್ಕೆ ಮೈಂಡಿಗೆ ಮತ್ತು ಬ್ರೈನಿಗೆ ಮತ್ತು ಹೊಟ್ಟಿಗೆ ಗಂಡ ಹೆಂಡ್ತಿದ್ದಂಗೆ ಹತ್ರ 1 to 1 ಕನೆಕ್ಷನ್ ಇರ್ತಾವಂತ್ರಿ ಇದಕ್ಕೆ ಬ್ರೈನಿಗೆ ಮತ್ತು ಇದಕ್ಕೆ ರೀ 1 to 1 ಕನೆಕ್ಷನ್ ಇರ್ತದೆ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಅತಿಯಾಗಿ ಯೋಚನೆ ಮಾಡಾಕತ್ತಿದ್ರಂದ್ರೆ ತಿಂದಿರಿ ಬ್ರೈನ್ ಏನು ಮಾಡಬೇಕು ಅದಕ್ಕೆ ಶಕ್ತಿ ಕೊಡ್ಬೇಕು ರೀ ಹೊಟ್ಟಿಗೆ ಶಕ್ತಿ ಕೊಡಬೇಕು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಜೀರ್ಣ ಮಾಡ್ಕೋಕೆ ಏನು ಮಾಡತ್ತೀರಿ ಅತಿಯಾಗಿ ಯೋಚನೆ ಮಾಡತ್ತೀರಿ ಒಂದಾದ್ಮೇಲೆ ಯೋಚನೆ ಬ್ರೈನ್ ಎಲ್ಲ ತನ್ನ ಎನರ್ಜಿ ಕೊಡಕತ್ತೈತ್ರಿ ಯೋಚನೆ ಮಾಡೋದ್ರಿ ಅದಕ್ಕೆ ಜೀರ್ಣ ಮಾಡ್ಕೋಕೆ ಶಕ್ತಿ ಹೋಗೋವಾತ್ರಿ ಈ ಕಡೆ ಹಿಂಗೆ ಹಾಕೋಕತ್ತೀವ್ರಿ ಈ ಕಡೆ ತಲೆ ಓಡಿಸಾತೇವ್ರಿ ಒಂದಾದ್ಮೇಲೆ ಅದಕ್ಕೆ ಡೈಜೆಸ್ಟ್ ಮಾಡೋಕೆ ತಾಕತ್ತಿಲ್ಲ ಅದಕ್ಕೆ ಅದು ಏನು ಮಾಡತ್ತೈತಂದ್ರೆ ರೀ ಪಚನ ಮಾಡ್ಕೋಬೋದು ಅದಕ್ಕೆ ಪಿತ್ತ ಗ್ಯಾಸ್ ರೀ ಯಾರೆಲ್ಲ ಟುಸ್ ಅಂತ ಬಿಡೋದು ಏನ್ರಿ ಒಳಗೆ ಬಿಡೋದು ಏನ್ರಿ ಮತ್ತು IBS ಅಂತಾರೆ IBS ಅಂತ ತಿಂದು ಕೂಡಲೇ ಹೋಗೋದು ಮತ್ತು ಏನ್ರಿ ಪೈಲ್ಸ್ ರೀ ಕಾನ್ಸ್ಟಿಪೇಷನ್ ರೀ ತಿನಿಕಿ ಕುಂಡ್ರೋದ್ರಿಂದ ಮೊಣಕಾಲು ನೋವು ಬರ್ತಾವೆ ಏನು ಅದಕ್ಕೆ ಏನು ಮಾಡತ್ತೀವ್ರಿ ಈಗ ವೆಸ್ಟರ್ನ್ ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತೇವೆ ರೀ ಮತ್ತಟ್ ಇವೆಲ್ಲ ಪ್ರಾಬ್ಲಮ್ ಬರ್ತಾವೆ ಅದಕ್ಕೆ ರೀ ಫಸ್ಟ್ ಏನು ಮಾಡಿರಿ ಅವ್ರು ಏನು ಹೇಳ್ತಾರೆ
ಓವರ್ ಥಿಂಕಿಂಗು ಮಾಡಬೇಡ. ಅದಕ್ಕೆ ಅವ್ರು ಮೊದಲು ರೀ ನಮ್ಮ ಮೈಂಡ್ ಕಂಟ್ರೋಲ್ ಆಗಂಗಿಲ್ಲ ಅಂದ್ರೆ ಫಸ್ಟ್ ಎದ್ರ ಮೇಲೆ ಕಂಟ್ರೋಲ್ ಮಾಡಿರಿ, ಊಟದ ಪತ್ತೆ ಮೇಲೆ ಕಂಟ್ರೋಲ್ ಮಾಡಿರಿ, ತಾನ ಮೈಂಡು ಚಲೋ ಆಕೈತೆ ಅಂತಾರೆ. ಮತ್ತು ಅವ್ರು ಹೇಳ್ತಾರೆ ತಿಂದಿದ್ದು ಕೂಡ ಚಿಗಿಳಿಸಿ ತಿನ್ನಿರಿ ಅಂತ ಹೇಳ್ತಾರೆ. ಅದರ ಪೂರ ನಾವು ಇದದೇವ್ರಿ ಕರೆ ಇನ್ನೂ ಮಾಡಾಕತ್ತೀವ್ರಿ. ಚಿಗಿಳಿಸಿ ತಿನ್ಬೇಕು. ಯಾಕೆ ಚಿಗಿಳಿಸಿ ತಿನ್ಬೇಕಂದ್ರೆ ತಿನ್ನೋದ್ರಿಂದ ಅದ್ರೊಳಗೆ ಸಲೈವ ಬರ್ತೈತೆ ರೀ. ಎಷ್ಟು ಸಲೈವ ಹೊಟ್ಟೆ ಹೊಕ್ಕೈತಿ ಅಷ್ಟು ಪಚನ ಶಕ್ತಿ ಚಲೋ ಆಕೈತಿ. ಮತ್ತು ಅವ್ರು ಏನು ಹೇಳ್ತಾರೆ ಅಂದ್ರೆ ಒಮ್ಮೆ ತಿನ್ನೋತು ಬರ್ರಿ, ಭಾಳ ಕೆಲಸ ಕೊಡಬೇಡ್ರಿ. ಈಗ ನಮ್ಮ ಸೆಂಟ್ರ್ನಾಗ ಗಾಡಿ ಐತಂದ್ರೆ ಅದು ದಿವಸ 24 ತಾಸು ಅದಕ್ಕೆ ಹೊಡ್ಯಾಕೆ ಕೊಟ್ರಿ ಅಂತ ಅದಕ್ಕೆ ಹೆಂಗೆ ಆಕೈತೆ ರೀ, ಇಂಜಿನ್ ಗರಮ್ ಆಕೈತೆ ರೀ. ಹಂಗೆ ನಾವು ರೀ ಅಡುಗೆ ಮನೆಯಾಗ ಇರ್ತೀವಂದ್ರೆ ಹಪ್ಪಳ ನೋಡಿದ್ವಿ ತಿಂದ್ವಿ, ಶಣ್ಗಿ ನೋಡಿದ್ವಿ ತಿಂದ್ವಿ, ಹೋಳ್ಗೆ ಸ್ವೀಟ್ ಉಳ್ದೈತೆ ನೋಡಿದ್ವಿ ಉಂಡು ಉಳ್ದೈತೆ, ಅರ್ಧ ಉಣ್ತದಕ್ಕೆ ಏನು ರೀ ಕೆಲ್ಸದ ಮೇಲೆ ಕೊಡಾಕತ್ರ ಅದಕ್ಕೂ ಏನಾಕೈತೆ ರೀ, ಅದಕ್ಕೂ ರೆಸ್ಟ್ ಬೇಕಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ರೀ 16 ತಾಸದ ಫಾಸ್ಟಿಂಗ್ ಮಾಡಿರಿ ಅಂತಾರೆ ಅವ್ರು. ಅಂದ್ರೆ ರಾತ್ರಿ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡಿರಿ, ಸೂರ್ಯೋದಯ ಆದಮೇಲೆ ನಾಷ್ಟ ಮಾಡಿರಿ. ಈಗ ನಮ್ಮದು ಕೂಡ ನೋಡ್ರಿ ಅದ್ರಾಗ ನಾ 8 kg ರೆಡ್ಯೂಸ್ ಯೂಟ್ಯೂಬ್ನಾಗ ಏನು ಬಿಟ್ಟೇನಲ್ರಿ, ಅದ್ರಾಗೂ ಸಹಿತ ನಾನು ನಿಮ್ಗೆ ಹೇಳ್ರಿ ಮುಂಜಾನೆ 8 ರಿಂದ 10 ಒಳಗೆ ಹಣ್ಣು ತಿನ್ನಿರಿ, 12 ಗಂಟೆ ಸೂರ್ಯ ನೆತ್ತಿ ಮೇಲಿದ್ದಾಗ ಊಟ ಮಾಡಿರಿ, ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ 5-5:30 ಊಟ ಮಾಡಿ ಮುಗಿಸ್ಬಿಡ್ರಿ. ಆಮೇಲೆ ಏನೂ ತಿನ್ನಕ್ಕೆ ಹೋಗ್ಬೇಡ್ರಿ. ನೀವು ತಿಂದಿದ್ದು ಜೀರ್ಣ ಆಗಂಗಿಲ್ಲ. ರಾತ್ರಿ ಬಳ್ಕೊಂಡಾಗ ನಿಮ್ಮ ಮೆದುಳು ನಿಮ್ಮ ಮನಸ್ಸು ಬಾಡಿಯನ್ನು ಹೀಲ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಕೊಡ್ರಿ. ನಾವು ಬಾಡಿಯನ್ನು ಹೀಲ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡೋಂಗಿಲ್ಲ. ಆವಾಗ ರಾತ್ರಿ 10 ಗಂಟೆಗೆ 9:00 ಊಟ ಮಾಡಿ ಮಲ್ಕೋತೀರಿ. ಆ ರಾತ್ರಿ ಎಲ್ಲ ಹೀಲಿಂಗ್ ಬದಲೇ ನಿಮ್ಮ ಜೀರ್ಣ ಮಾಡೋದ್ರಾಗ ಟೈಮ್ ಹೋಗ್ಬಿಡ್ತೈತೆ ಪಾಪ ಅದಕ್ಕೆ ಮೆದುಳಿಗೆ ರೆಸ್ಟ್ ಸಿಗಂಗಿಲ್ಲ ಅದಕ್ಕೆ. ಮತ್ತು ನನಗೂ ನಿನ್ನೆ ಅದು ಬುಕ್ ಓದ್ಮೇಲೆ ನನಗೂ ಅನ್ನಿಸ್ತು ನಾವು ಚಲೋ ಮಾಡ್ತೀವಿ ರೀ, ಆದರೂ ಕೂಡ ನಡುವೊಮ್ಮೆ ಏನ್ರಿ ಹಿಂಗೆ ಕಾಂತಂದ್ರೆ ತಿಂತಿದ್ದೀರಿ. ಈಗ ಅನ್ಸಾಕತ್ತೈತಿ ಅದಕ್ಕೆ ಊಟದ ಟೈಮ್ನಾಗ ತಿನ್ನೋದು ಏನು ತಿನ್ನೋದೈತಿ. ಈಗ ಅದಕ್ಕೆ ನೋಡ್ರಿ ಅಣ್ಣಂದಿದ್ದು ಭಾಳ ಚಲೋ ಇರ್ತಾರ, ಅವ್ರು ಆರಾಮಿರ್ತಾವ, ಅವ್ಕೆ ಏನೂ ಗಂಟ ಆಗಂಗಿಲ್ಲ ರೀ. ಯಾಕೆ ಗಂಟ ಆಗಿಲ್ಲ ರೀ, ಏನು ಬಡಿಸ್ಕೊಡ್ತೀವಿ ತಿತ್ತವ್ರು ಹೋಗ್ಬಿಡ್ತಾರೆ. ನಮ್ಗತೆ ಹಂಗಲ್ಲಲ್ರಿ, ನಮಗತೆ ಹಂಗಿಲ್ಲ. ಅವ್ರಿಗೇನು ತಟ್ಟೆ ತುಂಬ ಒಂದ್ಸಲ ಹಾಕಿ ಕೊಟ್ಟು ಬಿಡ್ತೀವಿ ಗಾಬಾ ಬಂದು ತಿತ್ತಾರು ಹೋಗ್ಬಿಡ್ತಾರು. ನಮ್ದು ಹಂಗಲ್ಲಲ್ರಿ, ಅದು ಕಾಂತ ಅದನ್ನು ತಿಂದೆ ಕಟ್ಟಿ ಒರೆಸ್ಬೇಕು, ಅದನ್ನು ನೋಡ್ದೆ ಅದು ಕಾಂತ ಇದ್ರೋ ಏನೈತೆ ನೋಡ್ದೆ ಅದು ಏನು ಹೌದಿಲ್ರಿ. ಅದನ್ನ ನೋಡಿ ನಮ್ದು ಏನಾಗತ್ತೆ ನಮ್ದು ಶರೀರ ಹಾಳು ಮಾಡ್ಕೋಕೋತೆ. ಅದಕ್ಕೆ ನೋಡ್ರಿ ಹೆಣ್ಣು ಮಗಳು ಶಾಣೆ ಆದ್ರಿಂದ ಮಣಿ ಚಂದ ನೋಡ್ರಿ ಕೊರ ಅವ್ರೇನು ಆರಾಮಿರ್ತಾರೆ. ಮತ್ತು ಬಿಸಿಲಾಗ ಅಡ್ಡಾಡ್ತಾರೋ ಇದು ಆಕೈತೆ. ಸೊ ಮುಂದಿನ ಕ್ಲಾಸ್ನಾಗ ರೀ ಪ್ರತಿಯೊಂದು ಅಂಗ ಬಗ್ಗೆ ನೋಡೋಣ ರೀ. ಯಾಕಂದ್ರೆ ನಾವು ಹಿಂಗೆ ತಯಾರಾಗೋಣಲ್ರಿ. ಯಾಕಂದ್ರೆ ಸತ್ಯವನೇ ಬಾಬಾ ಏನಂತನ್ರಿ, ನಿರೋಗಿ ಕಂಚನ್ಕಾಯಿ ಅಂತನ್ರಿ ಬಾಬಾ. ಮತ್ತು ಹಂಗೆ ನಾವು ಆಗ್ಬೇಕಂದ್ರೆ ನಾವು ಈಗೀಗೆ ತಯಾರಾಗಬೇಕಲ್ರಿ, ಈಗೀಗೆ ತಯಾರಾಗಬೇಕು. ಅದಕ್ಕೆ ರೀ ಈ ಮೊಣಕಾಲು ನೋವು ಅಂತೂ ಕಡಿಮೆ ಮಾಡ್ಕೊಂಡ್ರಿ ಪಂಚಕರ್ಮ ಒಂದು ಮಾಡ್ಕೊಂಡು ಬರ್ತೇನೆ ರೀ. ಅದ್ರದ್ದು ಬೆನಿಫಿಟ್ ಹೇಳ್ತೇನೆ ಇವಾಗ, ಅದನ್ನೂ ನೀವು ಟ್ರೈ ಮಾಡೋರತ್ತ. ಮತ್ತು ಏನಾಗ್ರಿ ಎಲ್ಲರೂ ಇವತ್ತಿನಿಂದ ಹಣ್ಣು ಕಂಪಲ್ಸರಿ ತಿನ್ನಿರಿ. ಹಣ್ಣು ಮುಂಜಾನೆ ನಾಷ್ಟ ಸ್ಕಿಪ್ ಮಾಡಿ ಹಣ್ಣು ತಿನ್ನಿರಿ, ಮಧ್ಯಾಹ್ನ ಊಟ ಮಾಡಿರಿ, ಮತ್ತು ಸಾಯಂಕಾಲ ಊಟ ಮಾಡಿರಿ. ಖರೆ ಮುಂಜಾನೆ ಮಾತ್ರ ಫಸ್ಟ್ ಏನೈತೆ ರೀ ಹಣ್ಣು ತಿನ್ನಿರಿ. ಆದ್ರೆ ನಾವು ಈಗ ಹೊಸದಾಗಿ ಏನು ಮಾಡಿ ಗೊತ್ತೈತ್ರಿ, ನಾಷ್ಟ ಆದಮೇಲೆ ಹಣ್ಣು ತಿನ್ನೋದ್ರಿ, ನಾಷ್ಟ ಆದಮೇಲೆ ಹಣ್ಣು ತಿನ್ನೋದ್ರಿ, ಊಟ ಆದಮೇಲೆ ಹಣ್ಣು ತಿನ್ನೋದ್ರಿ. ಅದೊಂದು ಕತೆ ಅದೊಂದು ಹೆಚ್ಕೊಂಬ ಊಟ ಇರ್ತೈತೆ ಎಲ್ಲ ಅದನ್ನು ಹೆಚ್ಕೊಂಬ ಮುಂದೆ ಕಾಣ್ತೈತೆ ಅವಾಗ ಹೆಚ್ಕೊಂಬ. ಖರೆ ಮೊದಲೇ ಹಣ್ಣು ತಿನ್ನಿರಿ. ಯಾಕಂದ್ರೆ ಹಣ್ಣು ಜೀರ್ಣ ಆಗಕ್ಕೆ ಅರ್ಧ ತಾಸು ಬೇಕಾ 1 ತಾಸು ಬೇಕಾ, ಊಟ ಜೀರ್ಣ ಆಗಕ್ಕೆ 8 ತಾಸು ಬೇಕಾ 12 ತಾಸು ಬೇಕಾ. ನೀವು ಮೊದಲು ತಿಂದಿರಿ ಹಣ್ಣು ಊಟ, ಆಮೇಲೆ ತಿಂದ್ರಿ ಹಣ್ಣು, ಇದು ಬೇಗ ಪಚನ ಆಕೈತಿ, ಇದು ಬೇಗ ಇದೆ, ಇದು ಮುಂದೆ ನಿಂತು ಬಿಡ್ತೈತೆ. ಸರಿ ನಾನು ಪಚನ ಆಗಿ ನಾವು ಹೊರಗೆ ಹೋಗ್ಬೇಕೀಗ, ಸರಿ ನಾವು ಹೊರಗೆ ಹೋಗ್ಬೇಕಾಗ್ತೈತೆ ರೀ. ಇದು ಇನ್ನೂ ಜೀರ್ಣ ಆಗಿಲ್ಲ, ಅದನ್ನು ದುಗ್ಸ್ಕೊಂಡು ಹೋಗ್ಬಿಡ್ತೈತೆ, ಅದಕ್ಕೆ ಅಜೀರ್ಣ ಆಗ್ಬಿಡ್ತೈತೆ. ಮುಂದಿಂದ ಏನು ಈಗ ಮೊದಲು ಏನು ತಿಂದಿರಲ್ಲ ಅದು ಅಜೀರ್ಣ ಆಗಿರ್ತೈತಿ. ಅದಕ್ಕೆ ಅಜೀರ್ಣ ಆದ್ಕೊಳ್ಳೆ ಪಿತ್ತ, ಎದೆ ಉರಿಯುವುದು, ಆಮೇಲೆ ವಾಂತಿ, ಈ ಅಸಿಡಿಟಿ, ಇವೆಲ್ಲ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್, ಜೀರ್ಣ ಆಗಿಲ್ರಿ. ಅಕ್ಕೋರವ್ರು ಏನು ಹೇಳ್ತಾರಂದ್ರೆ ಪಚನ ಶಕ್ತಿ ಚಲೋ ಮಾಡ್ಕೋರಿ, ಒಳಗಿರುವ ಹೊಟ್ಟೆಯನ್ನು ಅಗ್ನಿನ ಚಲೋ ಮಾಡ್ಕೋರಿ, ನಿಮ್ದೆಲ್ಲ ಬರೋಬ್ಬರಿ ಆಕೈತೆ ಅಂತ ಹೇಳ್ತಾರೆ. ಅದಕ್ಕೆ ರೀ ಮುಂದಿನ ಟಾಪಿಕ್ನಾಗ ಅವರು ಭಾಳ ಚಂದ ಬುಕ್ನಾಗ ಫುಡ್ ಕೆಮಿಸ್ಟ್ರಿ ಬಗ್ಗೆ ಹೇಳ್ಯಾರಿ. ಫುಡ್ ಕೆಮಿಸ್ಟ್ರಿ ಅಂದರೆ ವಿರೋಧ ಆಹಾರ ಅವ್ನು ತಿನ್ನಬಾರ್ದು. ಅದ್ರ ಬಗ್ಗೆ ಮುಂದಿನ ಕ್ಲಾಸ್ನಾಗ ನೋಡೋಣ ರೀ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.